ಅದರಿಂದ ಆಮೇಲೆ ಅಪ್ಪರ್ ಕೃಷ್ಣ 3ನೇ ಹಂತ ಪರಿಹಾರ ಕೊಡ್ಲೇಬೇಕು ಅಂತೇಳಿ ಹಠ ಮಾಡಿದ್ರು. ಇಲ್ಲಿ ಜೆ.ಟಿ. ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಆಮೇಲೆ ನಮ್ಮ ಅಜಯ್ ಸರ್ನಾಯಕ್ ಇದ್ದಾರೆ, ತಿಮ್ಮಾಪುರ್ ಇದ್ದಾರೆ. ಇವ್ರ ಜೊತೆ ಇನ್ನೂ ಅನೇಕ ಜನ ಇವತ್ತಿನವರಿಗೆ ಪರಿಹಾರ ಕೊಡ್ಲಿಲ್ಲ. ನಾಲ್ಕು ಕೂರಿಸಬೇಕಾಗಿತ್ತ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಯಾಕೆ ಕೊಡ್ಲಿಲ್ಲ? ಯಾಕೆ ತೀರ್ಮಾನ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ರೈತ ಮುಖಂಡರುಗಳ ಜೊತೆಗೆ ಶಾಸಕರ ಜೊತೆನಲ್ಲಿ ಮೀಟಿಂಗ್ ಮಾಡಿದೆ. ಒಂದೇ ಹಂತದಲ್ಲಿ ಕನ್ಸೆಂಟ್ ಮೂಲಕ, ಒಪ್ಪಂದದ ಮೂಲಕ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ. 1 ಎಕರೆ ತರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳು, ಕುಸ್ಕಿ ಜಮೀನಿಗೆ, ಒಣ ಭೂಮಿಗೆ 30 ಲಕ್ಷ ರೂಪಾಯಿಗಳು. ಅದನ್ನು ಸುಳ್ಳು ಹೇಳ್ತಾರೆ ಬಿಜೆಪಿಯವರು. ಬಜೆಟ್ ನಲ್ಲಿ ದುಡ್ಡೇ ಇಟ್ಟಿಲ್ಲ. ದುಡ್ಡಿಟ್ಟಿದ್ದೇನೆ. ಮೊನ್ನೆ ಶಂಕುಸ್ಥಾಪನೆ ಮಾಡಿದಾಗ ಚೆಕ್ಗಳನ್ನು ವಿತರಣೆ ಮಾಡಿದ್ದೇವೆ. ಮಾಡಿದೀವ ಇಲ್ಲ? ಏನ್ರಿ ಜೆ.ಟಿ. ಪಾಟೀಲ್, ಈ ವರ್ಷ ಎಷ್ಟು ದುಡ್ಡು ಆಗ್ತದೆ? ಯಾರ್ಯಾರು ಮುಂದೆ ಬರ್ತಾರೆ ಕನ್ಸೆಂಟ್ ಆಗಿ ಜಮೀನನ್ನು ಕೊಡ್ಲಿಕ್ಕೆ, ಅವರೆಲ್ಲರಿಗೂ ಕೂಡ ಹಣ ಕೊಟ್ಟೇ ಕೊಡ್ತೀವಿ, ಪರಿಹಾರ ಕೊಟ್ಟೇ ಕೊಡ್ತೀವಿ. ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದಾರ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ 13 ವರ್ಷಗಳಾಯ್ತು. 13 ವರ್ಷ ಆಯ್ತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅನೇಕ ಸಾರಿ ಭೇಟಿ ಮಾಡಿದ. ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಇವರಿಗೆ ಯಾವ ನೈತಿಕತೆ ಇದೆ? ನಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಯಾವ ನೈತಿಕತೆ ಇದೆ? ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಆದ್ರಿಂದ ಬಿಜೆಪಿ ಅವರು ಇದಾರಲ್ಲ, ಬರೀ ಬುರುಡೆ ದಾಸರು. ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಮನೆ ದೇವರು. ಆದ್ರಿಂದ ನೀವೆಲ್ಲರೂ ತಿಳ್ಕೋಬೇಕು, ಕಾಂಗ್ರೆಸ್ ಪಾರ್ಟಿ ಮಾತ್ರ ಎಲ್ಲ ಜಾತಿ ಜನರು, ಎಲ್ಲ ವರ್ಗದ ಜನರು, ಎಲ್ಲ ಧರ್ಮದ ಜನ ಪರವಾಗಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವನು ತಬ್ಲಿ ಮಗ ಇವನನ್ನ ನಿಮ್ಮ ಜೋಳಿಗೆಗೆ ಹಾಕ್ತಾ ಇದ್ದೀವಿ. ಇವರಿಗೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರ ಆಶಯ ಆಮಿಷಗಳಿಗೆ ಒಳಗಾಗಬೇಡಿ. ಚರಂತಿ ಮಠ ಹತ್ರ ದುಡ್ಡಿರ್ಬೋದು, ಗೊತ್ತಿಲ್ಲ ನನಗೆ. ದುಡ್ಡಿಲ್ವಾ? ಅವ್ರ ತಮ್ಮ ಇಲ್ಲೇ ಇದ್ದಾರೆ, ಮಲ್ಲಿಕಾರ್ಜುನ ಚರಂತಿ ಮಠ. ನಾನು ಹಣಕಾಸು ಮುಖ್ಯಮಂತ್ರಿ ಆಗಿರುವಾಗ
ಆಗಲೇ ಚರಂತಿ ಮಠ ಅವರ ವಿದ್ಯಾಸಂಸ್ಥೆಗಳಿಗೆ 100 ಎಕರೆ ಜಮೀನನ್ನು ಕೊಟ್ಟದ್ದು ಜಯೇಶ್ ಪಟೇಲ್. ಅದಲ್ದೇನೆ ಜಯೇಶ್ ಪಟೇಲ್ ನಾನು ಇರುವಾಗಲೇನೆ 250 ಇನ್ನೂ ಜಾಸ್ತಿ ಹೇಳ್ತಾ ಇದ್ದಾರೆ ಅವರು. ಅವ್ರ ತಮ್ಮ, ಸ್ವಂತ ತಮ್ಮ ಹೋದ ಸಾರಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಈ ಸಾರಿ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಶಬ್ದ ಮಾಡಿ ನಮ್ಮ ಜೊತೆ ನಿಂತಿದ್ದಾರೆ. ಅವರ ಬೆಂಬಲನೂ ಕೂಡ ನಮಗಿದೆ, ನಿಮ್ಮ ಬೆಂಬಲನೂ ಕೂಡ ನಮಗಿದೆ, ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ. ಅದರಿಂದ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಒಂದು 4-5 ದಿನ ಇಲ್ಲೇ ಇರ್ತೀನಿ, ಕ್ಯಾಂಪೇನ್ ಮಾಡ್ತೀನಿ. ಹಳ್ಳಿಗಳಿಗೂ ಬರ್ತೀನಿ, ವಾರ್ಡ್ಗಳಿಗೂ ಬರ್ತೀನಿ. ನೀವೆಲ್ಲರೂ ಕೂಡ ದಯಮಾಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.